ಸ್ಟೋರಿ ಬರ್ತಾ ಇದೆ. ಏನಂತ ಹೇಳಿದ್ರೆ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ರಾಜ್ಯದಲ್ಲಿ ಸಂಪುಟ ಸರ್ಜರಿ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವೊಂದಿಷ್ಟು ಜನ ಶಾಸಕರಿಗೆ ಇದು ಕಡೆಯ ಚುನಾವಣೆ, ಹೀಗಾಗಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಲಾಗ್ತಾ ಇದೆ. ಪಟ್ಟು ಹಿಡಿದು ಕೂತಿದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ಮಂತ್ರಿ ಗೊಂದಲ. ಹಾಗಾದ್ರೆ ಯಾರಿಗಿದು ಕೊನೆಯ ಚುನಾವಣೆ? ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ರಾಜ್ಯ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ಹಲವು ಮಾತುಗಳು ಕೇಳಿ ಬರ್ತಾ ಇದ್ದು 2.5 ವರ್ಷ ಆದ್ಮೇಲೆ ಸಂಪುಟ ಸರ್ಜರಿ ಆಗುತ್ತೆ ಅಂತ ಹೇಳಿ ಅದರ ಭಾಗವಾಗಿ ಈಗಾಗ್ತಾ ಇರೋ ಡೆವಲಪ್ಮೆಂಟ್ಸ್ಗಳು. ಅದೇ ರೀತಿಯಾಗಿ ಲೋಕಸಭೆ ಬಳಿಕ ಕೆಲ ಸಚಿವರು ಔಟ್ ಆಗ್ತಾರ? ಹಾಗಾದ್ರೆ ಈ ಪ್ರಶ್ನೆ ಕಾಡ್ತಾ ಇದೆ. ಸಚಿವ ಸ್ಥಾನಕ್ಕೆ ಶಾಸಕರು ಒಂದ್ ಕಡೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕೆಲ ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ವಿಧಾನಸಭೆ ಮುಖ್ಯ ಸಚೇತಕ ಸ್ಫೋಟಕ ಮಾತನಾಡಿದ್ದಾರೆ. ಮುಖ್ಯ ಸಚೇತಕ ಅಜಯ್ ಸಿಂಗ್ ಏನ್ ಹೇಳಿದ್ರು ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಚಿವರು ಸ್ಪರ್ಧೆ ಮಾಡೋ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ತಯಾರಿ ಕೂಡ ಆಗ್ತಾ ಇರೋದು. ಈ ಬಗ್ಗೆ ಮಾತಾಡೋದಕ್ಕೆ ಪಕ್ಷದ ಮುಖಂಡರು ಮತ್ತು ಅಜಯ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಯಾರಿ ಸಂಬಂಧಪಟ್ಟ ಹೆಂಗಿದೆ ಮತ್ತು ಸಚಿವರು ಒಂದಷ್ಟು ಜನ ಸ್ಪರ್ಧೆ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ನಿಜನ ಅದಾಗ್ತದೆ? ಪಕ್ಷದ ವರಿಷ್ಠರು ಹಿರಿಯರು ಎಲ್ಲರೂ ಸೇರಿ ನಮ್ಮ ಆದ್ಯತೆ ಇದೆ ಲೋಕಸಭೆ ಚುನಾವಣೆಯಲ್ಲಿ ವಿನಬಿಲಿಟಿ, ಯಾರ್ಯಾರು ಚುನಾವಣೆ ಗೆಲ್ಲಬಹುದು, ಹೆಚ್ಚಿನ ಒಂದು ಆದ್ಯತೆ ಕರ್ನಾಟಕಕ್ಕೆ ಅವರು ನಮ್ಮ AICC ಅವರು ಕೂಡ ನೀಡಿದ್ದಾರೆ. ಕನಿಷ್ಠ ನಾವು 15ರಿಂದ 20 ಸೀಟ್ ಗೆಲ್ಲಲೇಬೇಕು ಅಂತ ರೀತಿಯಿಂದ ಅವೆಲ್ಲ ನಡೆದಿದ್ದೀವಿ. ಅದರಲ್ಲಿ ಬಹಳಷ್ಟು ಜನ ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದಾರೆ, ಸಚಿವರಾಗಲಿ ಬೇರೆಯವರಾಗಲಿ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ. ಸರ್, ಈಗ ಮತ್ತೊಂದು ಕೇಳಿಬರ್ತಾ ಇರೋದು, ಉಪಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಸಮುದಾಯವರು ನೇಮಕ ಮಾಡಿದ್ರೆ ಪಕ್ಷಕ್ಕೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆ ಥರ ಇದೆ. ಮುಖ್ಯಮಂತ್ರಿ ಎಲ್ಲ ಮಾಡಬೇಕು, ಚುನಾವಣೆಗೆ ಅನುಕೂಲ ಆಗ್ತದಂತ. ಇದೆಲ್ಲ ವರಿಷ್ಠರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ. ಅದ್ರ ಬಗ್ಗೆ ಇವಾಗ ತನಕ ಚರ್ಚೆ ಆಗಿಲ್ಲ, ಆದರೆ ಕೆಲವ್ರ ಅಭಿಪ್ರಾಯ ಇದೆ. ಅಂತಹ ಒಂದು ಅಭಿಪ್ರಾಯ ಎಲ್ಲ ಸಂಗ್ರಹ ಮಾಡಿದ್ದಾರೆ. ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ರೀತಿ ಮಾಡ್ತಾರೆ. ಸಂಗ್ರಹ ಮಾಡಿರೋದು ಹೈಕಮಾಂಡ್ ಅಥವಾ ಯಾವ ರೀತಿ? ಅವರು ಕೆಲವರು ಅಭಿಪ್ರಾಯ ಹೇಳಿದ್ದಾರೆ. ಕೆಲವರು ಸಚಿವರದ್ದು ಆ ಥರ ಒಂದು ಅಭಿಪ್ರಾಯ ಇರಬಹುದು, ಇನ್ನೊಬ್ರದ್ದು ಇರಬಹುದು. ಅವರು ತಮ್ಮ ಅಭಿಪ್ರಾಯ ಏನಿದೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡಿದ್ದಾರೆ ಅಂತ ನಾವು ಕೇಳಿದ್ದೀವಿ. ಸರ್, ಈಗ ಲೋಕಸಭಾ ಚುನಾವಣೆಯ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಬಹುತೇಕ ಶಾಸಕರು ಮತ್ತು ಮುಖ್ಯಮಂತ್ರಿ ಅದೇ ಸಚಿವರು ಕೂಡ ಒಂದಷ್ಟು ಹೇಳೋದು. ಈಗ KH ಮುನಿಯಪ್ಪ ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ಬಳಿಕ ನಾವು ಸ್ಥಾನ ಬಿಟ್ಕೊಡ್ಬೇಕಾಗುತ್ತೆ ಸಚಿವ ಸ್ಥಾನ ಅನ್ನೋದು. ಒಂದಷ್ಟು ಯುವಕರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಅನ್ಸುತ್ತಾ ತಮಗೆ? ಖಂಡಿತವಾಗಿ ಅನಿಸ್ತದೆ. ಬಹುಶಃ ಮಂತ್ರಿ ಆಗ್ತಕ್ಕಂಥ ಆಕಾಂಕ್ಷಿಗಳು ಭಾಳಷ್ಟು ಜನ ಇದ್ದಾರೆ. ನಾನು ಆಕಾಂಕ್ಷಿ ಇದ್ದೀನಿ. ನಾರ್ಮಲಿ ಏನಿರ್ತದಂದರೆ ಒಂದು MP ಚುನಾವಣೆ ಆದಮೇಲೆ 1 ವರ್ಷ ಆದಮೇಲೆ ಮತ್ತೆ ರಿವ್ಯೂ ಮಾಡ್ತಾರೆ ಜನರು ಏನಾಗಬೇಕು ಅಂತ. ಅದು ಪ್ರತಿ ಸರ್ಕಾರದಲ್ಲಿ ನಡೆದಿದೆ, ಇದೇನು ಹೊಸದೇನಲ್ಲ. ನೋಡಿ ಅಂತಹ ಒಂದು ಡಿಸಿಷನ್ ತೊಗೊಳ್ತಾರೆ. ಆದರೆ ಮೊದಲು ನಮ್ಮ ಗುರಿ ಏನಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನ ಕಾಂಗ್ರೆಸ್ ಪಡಿಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಂತ ಅದು ಒಂದು CLPಯಲ್ಲೂ ಕೂಡ ತೀರ್ಮಾನ ಆಗಿದೆ. ಅದೇ ಒಂದು ರೀತಿಯಿಂದ ನಡ್ಕೊಂಡು ಹೋಗಿದ್ದೀವಿ. ಮುಂದೆ ಚುನಾವಣೆ MP ಚುನಾವಣೆ ಆದ ನಂತರ ನಂತರ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು. ಬಟ್ ನಿಮ್ಮ ಒಂದು ಸಲಹೆ ಅಥವಾ ಅಭಿಪ್ರಾಯ ಏನು ಸರ್? ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಹೊಸಬರು ಕೊಡುವಂಥದ್ದು ಅಂದರೆ ನಿಮ್ಮ ಸಲಹೆ ಅಥವಾ ಅಭಿಪ್ರಾಯ ಏನಿರುತ್ತೆ ಹೈಕಮಾಂಡ್ ಬಳಿ? ಇಲ್ಲಿ ಕೆಲವರು ನಮ್ಮ ಮಂತ್ರಿಗಳು ಚುನಾವಣೆ ನಿಂತರೆ ಬಹುಶಃ ಅವ್ರು ಖಂಡಿತವಾಗಿ ಅವ್ರು ಗೆಲ್ತಾರೆ. ಆಮೇಲೆ ಮತ್ತೆ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಯಾವ ಒಂದು ರೀತಿಯಿಂದ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ನೋಡೋಣ. ಬಹುಶಃ ಯಾವಾಗಲೂ ಕೂಡ ಎಲ್ಲರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಇರ್ತದೆ. ಇವಾಗ ನಾವು 135, 136 ಸೀಟ್ ನಾವು ಗೆದ್ದಿದ್ದೀವಿ. ಅದರಲ್ಲಿ ಭಾಳಷ್ಟು ಜನರಿಗೆ ಎಲ್ಲರಿಗಂತೂ ಸಚಿವ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 15% ಕ್ಯಾಪ್ ಇದೆ. ಆದರೆ ಅದರಲ್ಲಿ ಕೆಲವರು ಯಾರು 3 ಸತಿ 4 ಸತಿ 5 ಸತಿ ಯಾರು ಗೆದ್ದಿದ್ದಾರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಮುಂದೆ ಒಂದು ಅವಕಾಶ ಕೊಡ್ತೀವಿ ಅಂತ ಹೈಕಮಾಂಡು ಕೂಡ ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇವತ್ತಿಲ್ಲ ಅಂದ್ರೆ ನಾಳೆ ಆ ಥರ ಅವರು ಮಾಡ್ತಾರಂತ ನಮಗೆ ಒಂದು ಭರವಸೆ ಇದೆ. ಕೂಡ ಸಚಿವ ಸ್ಥಾನ ಆಕಾಂಕ್ಷಿನ? ಖಂಡಿತವಾಗಿ ನಾನು ಸಚಿವ ಸ್ಥಾನ ಆಕಾಂಕ್ಷಿ ಇದ್ದೀನಿ. ಅದರಲ್ಲಿ 2 ಮಾತಿಲ್ವೇ ಇಲ್ಲ. ಹಿಂದೇನು ಮುಖ್ಯ ಸಚೇತಕನಾಗಿಯೂ ಕೂಡ ಕೆಲಸ ಮಾಡಿದ್ದೀನಿ. ಹಿಂದೆ ನಾನು 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನನಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಮಾಡಿದ್ರು. ಅವಾಗೂ ಕೂಡ ನಾನು ವಂಚಿತನಾಗಿದ್ದೆ. ಇದು ನಿರಂತರವಾಗಿ ರಾಜಕೀಯದ ಪಾಲಿಟಿಕ್ಸ್ ಇಸ್ ಅ ವೇಟಿಂಗ್ ಗೇಮ್. ವಿಲ್ ವೇಟ್ ಎನ್ಸ್. ಇದು ಅಜಯ್ ಸಿಂಗ್ ಅವರು ಹೇಳೋದು. ಅವರು ಲೋಕಸಭಾ ಚುನಾವಣೆ ಬಳಿಕ ಒಂದಷ್ಟು ಸಚಿವ ಸಂಪುಟ ಪುನರ್ರಚನೆ ಆದರೂ ಕೂಡ ಆಗುತ್ತೆ, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿರುವಂಥದ್ದು. ಪಕ್ಷದ ತೀರ್ಮಾನ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನ.